ಸಬ್ ಕಮಿಟಿ ಮಾಡಿದ್ವಿ. ನಾವು ಎಲ್ಲ ರೀತಿಯಲ್ಲಿ ತಾಂತ್ರಿಕವಾಗಿ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವರದಿಯನ್ನು ಕೊಟ್ಟು ಎಲ್ಲ ಸಮುದಾಯಗಳ ಮುಖ್ಯಸ್ಥರನ್ನ ಜೊತೆ ಕೂಡ ಸಭೆ ಮಾಡಿ ಈಗಾಗಲೇ ನಾವು ವರದಿಯನ್ನು ಕೂಡ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಕೂಡ ಪಾಸ್ ಆಗಿದೆ. ಈಗ ಮತ್ತೆ ಸರ್ಕಸ್ ಅವರ ಕ್ಯಾಬಿನೆಟ್ನಲ್ಲಿ 3-4 ಜನ ಮಂತ್ರಿಗಳೇನಿದ್ದಾರೆ ಅವರಿಗೆ ಸಮಾಧಾನ ಪಡಿಸಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ ಮೀಸಲಾತಿಯಲ್ಲಿ ನನಗೆ 100% ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಬಲಹೀನ ವರ್ಗಗಳಿಗೆ ನ್ಯಾಯ ಒದಗಿಸಲಾಗಿದೆ. ಇದನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗ್ತಾರೆ. ಇವತ್ತು ಆದಿಜಾಂಬವ್ರಿಗಾಗಲಿ ಯಾರಿಗೇ ಆಗಲಿ ಇವತ್ತು ಒಳ ಮೀಸಲಾತಿಯಿಂದ ಇವರಂತೂ ನ್ಯಾಯ ಇವರ ಸರ್ಕಾರದಿಂದ ಸಿಕ್ಕೋದಕ್ಕೆ ಸಾಧ್ಯ. ಸಬ್ ಕಮಿಟಿ ಮಾಡಿದ್ವಿ. ನಾವು ಎಲ್ಲ ರೀತಿಯಲ್ಲಿ ತಾಂತ್ರಿಕವಾಗಿ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವರದಿಯನ್ನು ಕೊಟ್ಟು ಎಲ್ಲ ಸಮುದಾಯಗಳ ಮುಖ್ಯಸ್ಥರನ್ನ ಜೊತೆ ಕೂಡ ಸಭೆ ಮಾಡಿ ಈಗಾಗಲೇ ನಾವು ವರದಿಯನ್ನು ಕೂಡ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಕೂಡ ಪಾಸ್ ಆಗಿದೆ. ಈಗ ಮತ್ತೆ ಸರ್ಕಸ್ ಅವರ ಕ್ಯಾಬಿನೆಟ್ನಲ್ಲಿ 3-4 ಜನ ಮಂತ್ರಿಗಳೇನಿದ್ದಾರೆ ಅವರಿಗೆ ಸಮಾಧಾನ ಪಡಿಸಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ ಮೀಸಲಾತಿಯಲ್ಲಿ ನನಗೆ 100% ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಬಲಹೀನ ವರ್ಗಗಳಿಗೆ ನ್ಯಾಯ ಒದಗಿಸಲಾಗಿದೆ. ಇದನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗ್ತಾರೆ. ಇವತ್ತು ಆದಿಜಾಂಬವ್ರಿಗಾಗಲಿ ಯಾರಿಗೇ ಆಗಲಿ ಇವತ್ತು ಒಳ ಮೀಸಲಾತಿಯಿಂದ ಇವರಂತೂ ನ್ಯಾಯ ಇವರ ಸರ್ಕಾರದಿಂದ ಸಿಕ್ಕೋದಕ್ಕೆ ಸಾಧ್ಯ. ಸಬ್ ಕಮಿಟಿ ಮಾಡಿದ್ವಿ. ನಾವು ಎಲ್ಲ ರೀತಿಯಲ್ಲಿ ತಾಂತ್ರಿಕವಾಗಿ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವರದಿಯನ್ನು ಕೊಟ್ಟು ಎಲ್ಲ ಸಮುದಾಯಗಳ ಮುಖ್ಯಸ್ಥರನ್ನ ಜೊತೆ ಕೂಡ ಸಭೆ ಮಾಡಿ ಈಗಾಗಲೇ ನಾವು ವರದಿಯನ್ನು ಕೂಡ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಕೂಡ ಪಾಸ್ ಆಗಿದೆ. ಈಗ ಮತ್ತೆ ಸರ್ಕಸ್ ಅವರ ಕ್ಯಾಬಿನೆಟ್ನಲ್ಲಿ 3-4 ಜನ ಮಂತ್ರಿಗಳೇನಿದ್ದಾರೆ ಅವರಿಗೆ ಸಮಾಧಾನ ಪಡಿಸಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ ಮೀಸಲಾತಿಯಲ್ಲಿ ನನಗೆ 100% ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಬಲಹೀನ ವರ್ಗಗಳಿಗೆ ನ್ಯಾಯ ಒದಗಿಸಲಾಗಿದೆ. ಇದನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗ್ತಾರೆ. ಇವತ್ತು ಆದಿಜಾಂಬವ್ರಿಗಾಗಲಿ ಯಾರಿಗೇ ಆಗಲಿ ಇವತ್ತು ಒಳ ಮೀಸಲಾತಿಯಿಂದ ಇವರಂತೂ ನ್ಯಾಯ ಇವರ ಸರ್ಕಾರದಿಂದ ಸಿಕ್ಕೋದಕ್ಕೆ ಸಾಧ್ಯ.